Hello guys, welcome back to my channel. So ಹೇಗಿದ್ರೆ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಟೈಮ್ ಆಯಿತು, ಆಫೀಸಿಂದ ಬಂದೆ, ಸ್ವಲ್ಪ ಬೇಗ ಮುಗಿಸಿ ಆಯಿತು ವರ್ಕ್. ಸೊ ಈಗ ಸಂಜೆಗೆ ಏನು ಮಾಡುವ ಅಂತ ಪ್ಲಾನಲ್ಲಿ ಇದ್ದೀನಿ. ಸೊ ಸಂಜೆಗೆ ಏನು ಮಾಡುವ ಅಂದರೆ ಐ ಆಮ್ ಸೋ ಟಯರ್ಡ್ ಗೈಸ್, ನಾರ್ಮಲ್ ಫೇಸ್, ಟಯರ್ಡ್ ಫೇಸ್, ಐ ನೋ ದಟ್. ಸೊ ಈಗ ಏನು ಸ್ಪೆಷಲ್ ಅಂದರೆ ಚಿಕನ್ನೇ ಯಾಕೆ ಬರುತ್ತೆ, ಪ್ರಾನ್ಸ್ ಗೀ ರೋಸ್ಟ್ ಗಾಯ್ಸ್, ಸೀ ಫುಡ್. ಇಷ್ಟು ದೊಡ್ಡ ದೊಡ್ಡ ಪ್ರಾನ್ಸ್ ನಿಮ್ಗೆ ತೋರಿಸ್ತೀನಿ ಆಯ್ತಾ. ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಮ್ಯಾರಿನೇಟ್ ಮಾಡಿ ಅದಾದ್ಮೇಲೆ ಗೀ ರೋಸ್ಟ್ ಮಾಡಬೇಕು. ಸೊ ಗೀ ರೋಸ್ಟ್ಗೆ ಏನೆಲ್ಲ ಐಟಮ್ಸ್ ಬೇಕು ಅದನ್ನು ತಗೊಂಡಿದ್ದೀನಿ. ಅದೆಲ್ಲ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಆಮೇಲೆ ಪ್ರಿಪೇರ್ ಮಾಡೋದು. ಈ ರೆಸಿಪಿ ಎಂಡ್ ತನಕ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆಯಿತಾ. ಸೊ ಈಗ ಏನು ಮಾಡುವ, ಈಗೆಲ್ಲ ನಾನು ಐಟಮ್ಸ್ ಇಟ್ಟಿದ್ದೀನಿ, ಅದಕ್ಕೆ ರೋಸ್ಟ್ ಮಾಡಬೇಕು. ಫಸ್ಟೇ ಮಿಕ್ಸಿದಲ್ಲಿ ಹಾಕಿದ್ದೆಲ್ಲ ಮಾಡಿ ಇಡುವ, ಅದಾದಮೇಲೆ ಮಸಾಲೆ ಲಾಸ್ಟ್, ಆಮೇಲೆ ನಾನು ಪ್ರಾನ್ಸ್ ಕ್ಲೀನ್ ಮಾಡಿ. ಸೊ ನಾನೇನು ಮೇಕಪ್ ಮಾಡಿ ಬರಲಿಲ್ಲ ಗೈಸ್, ನಾರ್ಮಲ್ಲೇ ಬಂದಿದ್ದೀನಿ. ಕಿಚನಿಗೆ ಯಾರಾದರೂ ಮೇಕಪ್ ಮಾಡಿ ಬರಲ್ಲ ಆಯ್ತಾ. ಸೊ ನಾರ್ಮಲ್ಲೇ ಬರ್ತಾರೆ. ಹೇಗೆ ಮನೇಲಿ ವರ್ಕ್ ಮಾಡ್ತೀನಿ, ಇಲ್ಲೂ ಕೂಡ ಅದೇ ಥರ ಮಾಡ್ತಿದ್ದೀನಿ. ಸೊ ದೇರ್ ಇಸ್ ನಥಿಂಗ್ ಮೋರ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೋಡಿ ಗೈಸ್, ದೊಡ್ಡ ದೊಡ್ಡ ಪ್ರಾನ್ಸ್ ಇಷ್ಟು ದೊಡ್ಡಿದೆ. ಅದಾದಮೇಲೆ ಅದು ಫ್ರೈ ಮಾಡಾದ್ಮೇಲೆ ಇಷ್ಟೇ ಸಣ್ಣ ಆಗೋದು. ಸೊ ಇಷ್ಟು ದೊಡ್ಡಿದೆ. ಇದನ್ನು ಕ್ಲೀನ್ ಮಾಡುವ ಗೈಸ್. ಈ ಪ್ರಾನ್ಸ್ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಬೇಕಾ? ಫಸ್ಟ್ ಇದನ್ನು ಕಟ್ ಮಾಡಿ ಆಯಿತಾ. ಇದನ್ನು ತೋರಿಸ್ತೀನಿ, ಆಮೇಲೆ ನೀವು ತೋರಿಸಿಲ್ಲ ಅಂತ ಹೇಳಬಾರ್ದು. ಕೆಲವರಿಗೆ ನೀವು ಅಲ್ವಾ ಇದೆಲ್ಲ ನೋಡೇ ಇಲ್ಲ ಹೇಗೆ ಕ್ಲೀನ್ ಮಾಡೋದಂತ. ಸೊ ಹೀಗೆ ಇದನ್ನು ಕ್ಲೀನ್ ಮಾಡಿ, ಇದು ಹೆಡ್ ಕೂಡ ತೆಗೀರಿ. ಆಮೇಲೆ ಇದರಲ್ಲಿ ಇದು ನರ ಅಂತ ಏನೋ ಇರುತ್ತೆ ಆಯ್ತಾ, ಇದು ಹಿಂಗೆ ಮಾಡಿ ಕ್ಲೀನ್ ಮಾಡಿ ಇದ್ರೆ ಆಮೇಲೆ ಎಲ್ಲರೂ ಟಾಪ್ ಅಲ್ಲಿ ಕ್ಲೀನ್ ಮಾಡ್ತಾರೆ, ಬಟ್ ಬಾಟಮ್ ಅಲ್ಲಿ ಇರೋದು ಇಲ್ಲಿ ಕೂಡ ಈ ತರ ಬ್ಲಾಕ್ ಕಾಣುತ್ತೆ, ಅದು ನೀವು ಕ್ಲೀನ್ ಮಾಡ್ಲಿಕ್ಕೆ ಹೋಗಲ್ಲ, ಅದು ಕೂಡ ಕ್ಲೀನ್ ಮಾಡಬೇಕು ಗೈಸ್. ಇಟ್ ಇಸ್ ನಾಟ್ ಗುಡ್ ಟು ಹ್ಯಾವ್ ದಿಸ್ ಸಿಯರ್. ಇದರಲ್ಲಿ ಅಷ್ಟಿಲ್ಲ, ನೀವು ಕ್ಲೀನ್ ಮಾಡ್ಬೋದು. ಹಿಂಗೆ ಮಾಡಿ, ಓಕೆ, ಹಿಂಗೆ ಮಾಡಿ ಇದನ್ನ ಹಿಂಗೆ ಕಟ್ ಮಾಡಿ ಇಲ್ಲಿ ನೋಡಿ ಗೈಸ್, ಇದರಲ್ಲಿ ನೋಡ್ಬೋದು, ನಿಮಗೆ ತೋರಿಸ್ತೀನಿ. ಇದು ನೋಡಿದ್ರಲ್ಲ, ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ ನೋಡಿ, ಇದು ತಿನ್ನಬಾರ್ದು. ಇದನ್ನು ಕ್ಲೀನ್ ಮಾಡಬೇಕು. ಸಿ ಸೋ ಡರ್ಟಿ ಇಟ್ ಇಸ್, ರೈಟ್? ಸೊ ಇಟ್ ಇಸ್ ನಾಟ್ ಗುಡ್ ಸಿ ಟು ಹ್ಯಾವ್ ಇಟ್. ಸೊ ಯು ಜಸ್ಟ್ ಹ್ಯಾವ್ ಟು ಕ್ಲೀನ್ ಆ್ಯಂಡ್ ಹ್ಯಾವ್ ಟು ಚೆಕ್ ಹಿಯರ್ ಆಲ್ಸೋ. ಇದರಲ್ಲಿ ಕೂಡ ಏನಾದರೂ ಇದ್ರೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಲೈಕ್ ದಿಸ್ ಓನ್ಲಿ ಐ ವಿಲ್ ಕ್ಲೀನ್ ಆ್ಯಂಡ್ ಕಮ್ ಬ್ಯಾಕ್. ಓಕೆ ಗೈಸ್? A few moments later. ಈಗ ಏನು ಮಾಡಬೇಕಂದ್ರೆ ಫಸ್ಟ್ ಮ್ಯಾರಿನೇಡ್ಗೆ ಸ್ವಲ್ಪ ಸಾಲ್ಟ್ ಹಾಕಿ, ಹಳದಿ ಪೌಡರ್ ಹಾಕಿ, ಅದಾದಮೇಲೆ ಹಾಫ್ ಕಟ್ ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಅಟ್ಲೀಸ್ಟ್ ಕೀಪ್ ಇಟ್ ಫಾರ್ 30 minutes ಆರ್ 1 hour ಇನ್ ದ ಫ್ರಿಡ್ಜ್. ಓಕೆ, ಈಗ ಮಸಾಲೆಗಳು ರೋಸ್ಟ್ ಮಾಡಬೇಕಲ್ವಾ. ಸೊ ರೋಸ್ಟ್ ಮಾಡಬೇಕಾದ್ರೆ ನಾವು ಕೆಲವು ಮಸಾಲೆಗಳನ್ನು ತಗೊಂಡಿದ್ವಿ. ರೋಸ್ಟ್ ಮಾಡಲಿಕ್ಕೆ ಫಸ್ಟ್ ಕೊರಿಯಂಡರ್ ಸೀಡ್ಸ್ ಅರ್ಧ ತಗೊಂಡಿದ್ದೀನಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು, ಅದಾದಮೇಲೆ ಸ್ವಲ್ಪ ಒಂದು 4 ಕಾಳಷ್ಟು ಮೆಂತ್ಯೆ, ಅದಾದಮೇಲೆ ಪೆಪ್ಪರ್ಕಾರ್ನ್ 8, ಆಮೇಲೆ ಪಾಪಿ ಸೀಡ್ಸ್, ಅದು ವೈಟ್ ಕಾಣ್ತಿದೆಯಲ್ಲ ವೈಟ್, ಮತ್ತು ಸಾಸಿವೆ ಸ್ವಲ್ಪ ಜಾಸ್ತಿ ಅಲ್ಲ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇಷ್ಟು ತಗೊಂಡಿದ್ದೀನಿ. ಸರಿಯಾಗಿ ರೋಸ್ಟ್ ಮಾಡೋಣ ಇದನ್ನು. ಯೂಸ್ ಲೋ ಫ್ಲೇಮ್ ಆಯಿತಾ, ಹೈ ಸ್ಪೀಡಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಈಗ ತಗೋಬೇಕು 8 ರಿಂದ 10 ಬ್ಯಾಡಗಿ ಚಿಲ್ಲಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಕಲರ್ ಇಷ್ಟು ಚೆನ್ನಾಗಿ ಬರುತ್ತೆ. add this mixture. ಇದ್ರ ಜೊತೆ ಇಂಪಾರ್ಟೆಂಟ್ ಅಂದರೆ ನಾನೊಂದು 6 ಗಾರ್ಲಿಕ್ ತಗೊಂಡಿದ್ದೀನಿ, ಒಂದು ಸ್ಮಾಲ್ ಪೀಸ್ ಜಿಂಜರ್ ತಗೊಂಡಿದ್ದೀನಿ, ಇದರಲ್ಲಿ ಆ್ಯಡ್ ಮಾಡಬೇಕು. ಆಮೇಲೆ ಏನಂದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕ್ಯಾಶು ಹಾಕಿದ್ದೀನಿ. ಸ್ವಲ್ಪ ಹೊತ್ತು 20 minutes ನಾನು ಹೀಗೆ ನೆನೆಲಿಕ್ಕೆ ಇಟ್ಟಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿ, ಅದ್ರ ಜೊತೆ ಟ್ಯಾಮ್ರಿಂಡ್ ಹುಳಿ ಕೂಡ ಆ್ಯಡ್ ಮಾಡಬೇಕು. ಸ್ವಲ್ಪ ಆ್ಯಡ್ ಮಾಡಿ, ಜಾಸ್ತಿ ಬೇಡ. ಇದನ್ನು ಕೂಡ ಸರಿಯಾಗಿ ಆ್ಯಡ್ ಮಾಡಿ ಅದಾದಮೇಲೆ ಒಂದು 1/2 ಕಪ್ ಯಾ 1 ಕಪ್ ನೀರು ಹಾಕಿ ಆಯಿತಾ. ಡಿಪೆಂಡ್ಸ್ ಎಷ್ಟು ಗ್ರೈಂಡ್ ಮಸಾಲೆ ಹೇಗಾಗುತ್ತೆ, ಅದ್ರ ಜೊತೆ ನೀವು ನೀರು ಹಾಕ್ಬೋದು. ಓಕೆ ಗೈಸ್, ನನ್ನ ಹತ್ರ ಸ್ವಲ್ಪ ಸೊಪ್ಪು ಇದೆ, ಮೇಥಿ ಪಲ್ಯ. ಸೊ ಇದನ್ನು ಕಟ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ. ಇವತ್ತು ಇದು ಕೂಡ ಪಲ್ಯ ಮಾಡುವ ಅಂತ. ವಾಶ್ ಮಾಡುವ ಫಸ್ಟ್. ಬಾಜಿ ಮಾಡಲಿಕ್ಕೆ ಇಷ್ಟೇ ಟೊಮೆಟೊ, ಪೊಟ್ಯಾಟೊ ಆ್ಯಂಡ್ ಒಂದು
ಆನಿಯನ್, ಒಂದು ಆನಿಯನ್, ಒಂದು ಟೊಮೆಟೊ, ಒಂದು ಪೊಟೆಟೊ ಅಷ್ಟೇ, ಜಾಸ್ತಿ ಏನಿಲ್ಲ. ಈಗ ಒಂದು ಕಡಾಯಿ ತಗೊಳ್ಳುವ, ಅದರಲ್ಲಿ ಈಗ ಏನು ಹಾಕುವ, ಗಾರ್ಲಿಕ್ ಹಾಕುವ. ಈಸಿ ರೆಸಿಪಿ ಗೈಸ್, ಈಸಿ, ಏನು ಮಾಡಿದ್ದಿಲ್ಲ, ಏನಿಲ್ಲ. ಫಸ್ಟ್ ಗಾರ್ಲಿಕ್ನ ಹಾಕುವ. ಸೊ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಇದಕ್ಕೆ ಈರುಳ್ಳಿನ ಹಾಕಿ, ಒಂದು ಕಟ್ ಮಾಡಿರೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈಗಲೇ ಬಟಾಟೆನ ಆ್ಯಡ್ ಮಾಡಿ ಆಯಿತಾ. ಒಂದು ಬಟಾಟೆ ತೊಗೊಂಡಿದ್ದೀನಿ, ಸ್ಮಾಲ್ ಪೀಸಸ್ ಮಾಡಿದ್ದೀನಿ, ಯಾಕಂದರೆ ಅದು ಸರಿಯಾಗಿ ಬಾಯ್ಲ್ ಆಗಬೇಕು, ಅದಕ್ಕೋಸ್ಕರ ಈಗಲೇ ಆ್ಯಡ್ ಮಾಡಿ. 2 ಮಿನಿಟ್ಸ್ ಆದಮೇಲೆ ನಾವು ವಾಶ್ ಮಾಡಿರುವ ಯಾವುದು ಮೆತ್ತಿ ಪಲ್ಯ ಅದನ್ನು ಆ್ಯಡ್ ಮಾಡಬೇಕಾಯ್ತಾ. ಓಕೆ, ಈಗಲೇ ರುಚಿಗೆ ತಕ್ಕಂಥ ಸಾಲ್ಟ್ನ ಆ್ಯಡ್ ಮಾಡಿ, ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಆ್ಯಡ್ ಮಾಡಿ ಪಲ್ಯನ ಹಾಕಿ. ಸೊ ಪಲ್ಯ ಹಾಕಿದ್ಮೇಲೆ ಅದ್ರ ಜೊತೆ ಕಟ್ ಮಾಡಿರೋದು ಟೊಮೆಟೊ ಕೂಡ ಆ್ಯಡ್ ಮಾಡಬೇಕು, ಮತ್ತು ಸ್ವಲ್ಪ ಹಳದಿನ ಕೂಡ ಆ್ಯಡ್ ಮಾಡಿ ಆಯಿತಾ. ಅಷ್ಟೇ. ಈಗ ಇಷ್ಟ ಆಗಿದ್ದು ಪಲ್ಯ ಈಗ ಸ್ವಲ್ಪ ಆಗತ್ತೆ ನೋಡಿ, ಅದು ಏನಾಗುತ್ತೆ, ಏನು ಹೇಳ್ತಾರೆ ನಂಗೆ ಗೊತ್ತಾಗ್ತಿಲ್ಲ ಅದು ಕನ್ನಡ ಭಾಷೆಯಲ್ಲಿ. ಸೊ ಈ ಥರ ಆಗುತ್ತೆ ಗೈಸ್. ಈಗ ನೋಡಿ ಏನೂ ಇಲ್ಲ, ಇಷ್ಟ ಆಗಿದ್ದು ತರಕಾರಿ ಒಂದು ಕಟ್ಟು ತಗೊಬಂದಿದ್ದೆ, ಹೇಗಾಯ್ತು ನೋಡಿ, ಸ್ವಲ್ಪ ಆಯ್ತು. ಕುಕ್ ಫಾರ್ 5 to 10 ಮಿನಿಟ್ಸ್ ಅಷ್ಟೇ, ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ನೀರು ಹಾಕಿ ಇಟ್ಟಿದ್ದೀನಿ. ಸೊ ಅದು ಇಲ್ಲಿ ಬಾಯ್ಲ್ ಆಗೋ ಗೊತ್ತಾಗುತ್ತೆ ಒಳಗಡೆ ಬಾಯ್ಲ್ ಆಗಿದೆ ಅಂತ. ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ಆಯಿತಾ. ಅಲ್ಲಿ ತೆಗೆಯುವಾಗ ಹುಷಾರಾಗಿ ತೆಗೀರಿ ಅಷ್ಟೇ. ಐ ಹ್ಯಾವ್ ಗಾಟ್ ದ ಕಚ್ರಾ ಸಾಮಾನು ಗೈಸ್. ಇಲ್ಲಿ ನೋಡಿ ಕುದಿ ಬಂದಿದೆ ಅಲ್ವಾ, ಇದು ತೆಗಿಬೇಕೀಗ, ಹಾರ್ಡ್ ಇದೆ ತೆಗಿಲಿಕ್ಕೆ. ಲೆಟ್ ಮೀ ಟೇಕ್ ಇಟ್. ಓಕೆ, ಜಸ್ಟ್ ಶೋಯಿಂಗ್ ಯು ಹಾಟ್. ಆಗಿದೆ, ಬೆಂದಿದೆ ಅಲ್ವಾ. ಸೊ ಆಗಿದೆ ಇದು. ಇದ್ರ ಜೊತೆ ಟೊಮೆಟೊ ಹಾಕಬೇಕಂದ್ರೆ ಇದು ಕಹಿ ಇರತ್ತಲ್ವಾ, ಸೊ ಅದಕ್ಕೋಸ್ಕರ ಟೊಮೆಟೊ ಜೊತೆನೇ ತಿನ್ನಬೇಕು. ಫ್ಲೇಮ್ ಆಫ್ ಮಾಡುವ. ಇಟ್ಸ್ ಡನ್. ಈಗ ಪ್ರಾನ್ಸ್ ಗೀ ರೋಸ್ಟ್ ಮಾಡುವ ಆಯಿತಾ. ಸೊ ಲೆಟ್ಸ್ ಸ್ಟಾರ್ಟ್. 2 ಟೀ ಸ್ಪೂನ್ ಆಫ್ ಗೀನ ತಗೊಳ್ಳಿ. ಅದಾದಮೇಲೆ ಎಣ್ಣೆ ಬಿಸಿ ಆದ ಕೂಡಲೇ ಪ್ರಾನ್ಸ್ನ ಆ್ಯಡ್ ಮಾಡಿ. ಬಟ್ ಜಾಸ್ತಿ ಕುಕ್ ಮಾಡ್ಲಿಕ್ಕೆ ಹೋಗಬೇಡಿ, ಪ್ರಾನ್ಸ್ನ 80% ಅಷ್ಟು ಕುಕ್ ಮಾಡಿ, ಇಲ್ಲಾಂದರೆ ರಬ್ಬರ್ ಥರ ಆಗುತ್ತೆ ಆಯಿತಾ. ಸೊ ಲೋ ಫ್ಲೇಮಲ್ಲಿ ಇಡಿ. ಅದಾದಮೇಲೆ ಉಲ್ಟಾ ಮಾಡಿ, ಈ ಥರ ಕಲರ್ ಬರುತ್ತೆ ನೋಡಿ ಆಯಿತಾ. ಸೊ ಸ್ವಲ್ಪ 1 ಮಿನಿಟ್ ಆದಮೇಲೆ ಇದನ್ನು ತೆಗೆಯುವ. ಸೊ ಇದು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇದಕ್ಕೆ ಮತ್ತೆ ತುಪ್ಪ ಹಾಕೋಣ. ಆಮೇಲೆ ಮಾಡಿರುವ ಮಸಾಲಾನ ಆ್ಯಡ್ ಮಾಡೋಣ. ಸ್ವಲ್ಪ ನೀರು ಹಾಕುವ ಇದರಲ್ಲಿ, ಇದರಲ್ಲಿ ಉಳಿದಿರೋದಿದೆಯಲ್ಲ, ಸ್ವಲ್ಪ ಅದಕ್ಕೆ ನೀರು ಹಾಕುವ. ಇದಕ್ಕೆ ಸ್ವಲ್ಪ ಗೈಸ್ ಇಲ್ಲಿ ನೋಡಿ ಆಯಿಲ್ ಬಿಡ್ತಾ ಇದೆ. ಆಯಿಲ್ ಬಿಟ್ಟಾದ ಮೇಲೆ ಬಿಫೋರ್ ದ್ಯಾಟ್ ಆ್ಯಡ್ ದಿಸ್ ಗ್ರೇಟೆಡ್ ಗುಡ್ ಬೆಲ್ಲ. ಸ್ವಲ್ಪ ಆ್ಯಡ್ ಮಾಡಿ, ಜಾಸ್ತಿ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಆಲ್ರೆಡಿ ಪ್ರಾನ್ಸ್ ಸ್ವೀಟ್ ಇರುತ್ತೆ. ಪ್ರಾನ್ಸ್ for 2 minutes. Salt as you require.
ಆಪ್ಷನಲ್ ಗೈಸ್, ಬೇಕಾದರೆ ಆ್ಯಡ್ ಮಾಡಿ, ಇಲ್ಲಾದರೆ ಓಕೆ. 2 ಮಿನಿಟ್ಸ್ ಸಾಕು ಅಷ್ಟೆ. ಗೈಸ್ ರೆಸಿಪಿ ಆಗಿದೆ. ಯಮ್ಮಿ ಗೈಸ್, ಯಮ್ಮಿ. ನೋಡಿ ಆಗ್ತಿದೆಯಲ್ವಾ ಗೈಸ್? ತರಕಾರಿ ರೆಡಿಯಾಗಿದೆ, ಸಾರಿದೆ, ಸ್ಪೆಷಲ್ ಆಗಿ ಗೀ ರೋಸ್ಟ್. ನಮ್ಮ ಪ್ರಾನ್ಸ್ ಗೀ ರೋಸ್ಟ್ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ನನಗೆ ಕಾಮೆಂಟ್ ಮೂಲಕ ಹೇಳಿ ಆಯಿತಾ. ಅದ್ರ ಜೊತೆ ನಾನು ಪಲ್ಯ ಕೂಡ ಮಾಡಿದ್ದೀನಿ, ಮೆತ್ತಿ ಪಲ್ಯ. ತುಂಬ ಈಸಿ, ಬ್ಯಾಚುಲರ್ಸ್ಗೆ ಅಂತೂ ತುಂಬ ಈಸಿ. ಯಾರಿಗೆ ಇಷ್ಟ ಆದರೆ ಮಾತ್ರ ಮೆತ್ತೆ ಪಲ್ಯ, ಜಾಸ್ತಿ ಜನರು ತಿನ್ನಲ್ಲ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಟಿಲ್ ದೆನ್ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು ಆಲ್.